ನಮಸ್ಕಾರ. ನಮಸ್ತೆ. ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಹಾ. ಅಕ್ಕ, ಎಷ್ಟ್ ದಿನ ಆಯ್ತು ನಿಮ್ಮನ್ನ ನೋಡಿ. ಓ, ಬನ್ನಿ ಬನ್ನಿ. ಇವತ್ತು ಗೌರಿ ಅಭಯ್ ರಿಲೇಶನ್ಶಿಪ್ನ ಎಲ್ಲರ ಮುಂದೆ ರಿವೀಲ್ ಮಾಡೇ ಮಾಡ್ತೀನಿ. ಅಖಿಲ, ಅಲ್ಲಿ ನೋಡಿ, ಗೌರಿ ಮತ್ತೆ ಅಭಯ್ನ ನೋಡ್ತಿದ್ರೆ ಇಲ್ಲಿ ಏನೋ ಇದೆ ಅಂತ ಅನ್ನಿಸ್ತಿಲ್ವಾ? ಏನಿದೆ ಅಂತ ನನಗೆ ಗೊತ್ತು ಶಕು. ಅದಿವತ್ತು ಎಲ್ಲರ ಮುಂದೆ ಆಚೆ ಬರುತ್ತೆ. ನೋಡ್ತಾ ಇರು. ಅಕ್ಕ, ನಿನ್ ಡೇಟ್ ಹೇಗಾಯ್ತೆ? ಸುಮ್ಮನೆ ಇರ್ತೀಯಾ? ನಂಗೇನೋ ನೀನು ಕಾಲ್ ಮಾಡಕ್ಕಾಗ್ಲಿಲ್ಲ, ಹಾಗಂತ ನೀನು ಒಂದ್ ಕಾಲ್ ಮಾಡಿ ಹೇಳಿಲ್ವಲ್ಲೇ? ಐ ಹೇಟ್ ಯು ಕಣೆ. ಸಾರಿ, ಸುಸ್ತಾಗಿತ್ತು, ಮಲ್ಗಿದ್ದೆ. ನಿಮ್ ಹುಡ್ಗಾನು ನನ್ಗೇನು ಹೇಳಿಲ್ಲ. ನೋಡ್ಕೋತೀನಿ ಆ ಅಜಯ್ನ. ವತ್ಸಲ ಅವ್ರೆ, ಇವತ್ತು ನಿಮ್ ಮಗಳ ಗಂಗೆ ಪೂಜೆ ಮಾಡ್ತಾ ಇದ್ದಾಳೆ. ಬೆಳಗ್ಗೆಯಿಂದ ಕಟ್ನಿಟ್ಟಾಗಿ ವ್ರತ ಮಾಡ್ತಾ ಇದ್ದಾಳೆ, ಗೊತ್ತಾ? ಹೌದೇನೆ? ಅಷ್ಟೇ ಅಲ್ಲ, ಇವತ್ತು ನಮ್ ಗಂಗೆ ಕೈಯಿಂದ ಅರ್ಚಕರು ಏನೇನೋ ವ್ರತ ಮಾಡಿಸ್ತಿದ್ದಾರೆ. ಅದನ್ನೆಲ್ಲ ಗಂಗೆನೆ ಮಾಡ್ತಿದ್ದಾಳೆ. ಅದೇ ನಮಗ್ ನಂಬಕ್ಕಾಗ್ತಾ ಇಲ್ಲ. ಮೊದ್ಲಿಂದಾನು ನಮ್ ಗಂಗೆಗೆ ಪೂಜೆ ವ್ರತ ಅಂದ್ರೆ ಅಷ್ಟಕ್ಕಷ್ಟೇ. ಪೂಜೆ ಮಾಡೆ ಅಂದ್ರೆ ಓಡ್ ಹೋಗ್ತಿದ್ಲು. ಆದ್ರೆ ಈಗ ನೋಡಿ, ಮದ್ವೆ ಗಂಡನ ಮನೆಗೆ ಹೋದ್ಮೇಲೆ ಹೆಣ್ಮಕ್ಳು ಬದಲಾಗ್ತಾರೆ ಅನ್ನೋದು ಸುಳ್ಳಲ್ಲ. ನಮ್ ಗಂಗಮ್ಮ ಅದನ್ನ ನಿರೂಪಿಸ್ಬಿಟ್ಲು. ಮದುವೆ ಸಾಕಷ್ಟು ಜವಾಬ್ದಾರಿಗಳನ್ನ ಕಲ್ಸುತ್ತೆ. ನಮ್ ಗಂಗೆನೂ ನಿಧಾನಕ್ಕೆ ಒಂದೊಂದನ್ನೇ ಕಲ್ತ್ಕೋತಾಳಪ್ಪ. ಜಾಣೆ ನನ್ ಮಗಳು. ಹೌದು, ಮತ್ತೆ ನಾನು ಅಂದ್ರೆ ಸುಮ್ನೆನಾ? ಬರೀ ನಿಮ್ ದೊಡ್ಡ ಮಗಳಷ್ಟೇ ಎಲ್ಲದ್ರಲ್ಲೂ ಸೂಪರ್ ಅಲ್ಲ. ಇವಾಗ ಈ ಗಂಗೆ ಕೂಡ ಅದೇ ಲಿಸ್ಟ್ ಅಲ್ಲಿ ಇದ್ದಾಳೆ. ನಂಗೂ ಎಲ್ಲ ಗೊತ್ತಾಗುತ್ತೆ. ನಾನು ಇವಾಗ ಸೂಪರೇ ಅಲ್ವಾ ಅಭಯ್? ಈ ಗಂಗೆಗೆ ಮಾತಾಡಕ್ ಅವಕಾಶ ಸಿಕ್ಕಿಬಿಟ್ರೆ ಸಾಕು, ಅದೇನ್ ಜಂಬ ಕೊಚ್ಕೊಳ್ತಾಳೋ ಏನೋ. ಮಾಡದ್ ಅಮಾವಾಸ್ಯೆಗೆ ಒಂದು ಕೆಲಸ, ಅಷ್ಟಕ್ಕೆ ಎಷ್ಟು ಬಿಲ್ಡಪ್ ಕೊಟ್ಕೊಳ್ತಾಳೆ ನೋಡು. ನಮ್ಮನೆಯವ್ರಿಗೂ ಬುದ್ಧಿನೇ ಇಲ್ಲ. ಎಷ್ಟು ಮೆರೆಸ್ತಿದಾರೆ ಇವಳನ್ನ. ಸಾಕು ಸಾಕು, ಎಲ್ರೂ ಮಾತಾಡಿದ್ದು. ಪೂಜೆಗೆ ಟೈಮ್ ಆಗ್ತಿದೆ, ಎಲ್ರೂ ಒಳಗಡೆ ಹೋಗೋಣ ಬನ್ನಿ. ಹೌದೌದು, ರಾಹುಕಾಲ ಶುರುವಾಗೋದಕ್ಕಿಂತ ಮುಂಚೆ ಪೂಜೆ ನಡೀಬೇಕು, ಬನ್ನಿ. ಗಂಗೆ, ಗಂಗೆ, ಏನಾಯ್ತು? ಸುಸ್ತಾಗ್ತಿದ್ಯಾ? ಏನಿಲ್ಲ ಅಭಯ್, ಆರಾಮಾಗಿದ್ದೀನಿ. ನೀವು ಟೆನ್ಷನ್ ಆಗ್ಬೇಡಿ. ಗಂಗೆ ಯಾಕೆ ಇಷ್ಟು ಸುಸ್ತಾಗಿರೋಳ್ ತರ ಇದ್ದಾಳೆ? ಅವಳಿಗೆ ನಿಲ್ಲೋಕು ಕಷ್ಟ ಆಗ್ತಿದೆ ಅನ್ಸುತ್ತೆ. ಅವಳ ಹೆಲ್ತಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಅಭಯ್ ನನಗ್ ಹೇಳಿರೋರಲ್ವಾ? ಆದ್ರೆ ಅವ್ರು ಯಾಕೆ ನನಗೇನು ಹೇಳಲಿಲ್ಲ? ಅರ್ಚಕರು ಬಂದ್ರು. ನಮಸ್ಕಾರ ಅರ್ಚಕ್ರೆ. ನಮಸ್ಕಾರ ವಿಜಯಲಕ್ಷ್ಮಿ ಅಮ್ಮ, ಚೆನ್ನಾಗಿದ್ದೀರಾ? ಹಾ, ನಾನ್ ಚೆನ್ನಾಗಿದ್ದೀನಿ. ನೀವು? ನಾನ್ ಚೆನ್ನಾಗಿದ್ದೀನಿ. ಅದೇ ನಿನ್ನೆ ನನ್ ಸೊಸೆ ನಿಮಗ್ ಫೋನ್ ಮಾಡಿದ್ಲಲ್ಲ ಪೂಜೆ ಮಾಡ್ಬೇಕು ಅಂತ. ಅದಕ್ಕೆ ಮನೆಯವ್ರನ್ನೆಲ್ಲ ಕರ್ಕೊಂಡ್ ಬಂದಿದ್ದೀನಿ. ಪೂಜೆ ಮಾಡ್ಬೇಕು ಅರ್ಚಕ್ರೆ. ಆಗ್ಲಿ ತಾಯಿ. ಅಂದ ಹಾಗೆ ಯಾರ ಹೆಸರಲ್ಲಿ ಪೂಜೆ ಮಾಡ್ಬೇಕು? ಅವ್ರ ಗೋತ್ರ, ರಾಶಿ, ನಕ್ಷತ್ರ ಎಲ್ಲ ಹೇಳಿ.
ನನ್ ಮೊಮ್ಮಗ ಅಭಯ್ ಅವನ್ ಹೆಂಡತಿ ಗಂಗೆ ಹೆಸರಲ್ಲಿ ಪೂಜೆ ಮಾಡ್ಬೇಕು. ಸರಿ ಅಮ್ಮ. ಅಭಯ್ ಕನ್ಯಾ ರಾಶಿ ಹಸ್ತ ನಕ್ಷತ್ರ, ಗಂಗೆ ಮೀನ ರಾಶಿ ರೇವತಿ ನಕ್ಷತ್ರ, ಭಾರದ್ವಾಜ ಗೋತ್ರ. ಅಭಯ ನಾಮಧೇಯಸ್ಯ ಕನ್ಯಾ ರಾಶೋ ಹಸ್ತ ನಕ್ಷತ್ರೋ, ಗಂಗೆ ನಾಮಧೇಯಸ್ಯ ಮೀನ ರಾಶೋ ರೇವತಿ ನಕ್ಷತ್ರೋ. ಸರ್ವೇಷಾಣಾಂ ಸಹ ಕುಟುಂಬಸ್ಯ ಕ್ಷೇಮಸ್ಥೈರ್ಯ ವಿಜಯ ಅಭಯ ಆಯುರಾರೋಗ್ಯ ಅಭಿವೃದ್ಧಿ ಅರ್ಥೇ ಸಂಕಲ್ಪಿತ ಪೂಜಾಖ್ಯಂ ಕರ್ಮ ಕರಿಷ್ಯೇ. ದಂಪತಿಗಳಿಬ್ರು ಮುಂದೆ ಬನ್ನಿ. ಇಬ್ರು ಕೈ ಇಡಿ. ಸರ್ವೇಷಾಣಾಂ ಸಹ ಕುಟುಂಬಾಣಾಂ ಕ್ಷೇಮಸ್ಥೈರ್ಯ ವಿಜಯ ಅಭಯ ಆಯುರಾರೋಗ್ಯ ಅಭಿವೃದ್ಧಿ ಅರ್ಥೇ. ನೋಡಮ್ಮ, ಮದುವೆ ಆದಂತಹ ಹೆಣ್ಣು ಆಗಾಗ ವ್ರತ ಪೂಜೆಗಳೆಲ್ಲ ಮಾಡೋದ್ರಿಂದ ಸಂಸಾರದಲ್ಲಿ ನೆಮ್ಮದಿ, ಗಂಡನ ಆಯುಷು ಅಭಿವೃದ್ಧಿ, ಹಾಗೆ ಸಂಪತ್ತಿನಲ್ಲಿ ಸಮೃದ್ಧಿ ಇದೆಲ್ಲವೂ ಸಿದ್ಧಿಯಾಗುತ್ತೆ. ನಿಮ್ಮಲ್ಲಿ ಅನ್ಯೋನ್ಯತೆ ಹೆಚ್ಚಳಿಕೆ, ಹಾಗೆ ಒಗ್ಗಟ್ಟು ಸದಾಕಾಲ ಇರಬೇಕಾದ್ರೆ ಆ ಭಗವಂತನ ಕೃಪೆ ಮುಖ್ಯವಾಗುತ್ತೆ. ಹಾಗಾಗಿ ನೋಡಮ್ಮ, ನೀನು ಆ ಭಗವಂತನ ಮನಸಾರೆ ಪ್ರಾರ್ಥನೆ ಮಾಡಿಕೊಂಡು ಕಲ್ಯಾಣಿಗೆ ಹೋಗಿ 3 ಬಾರಿ ಮುಳುಗಿ ಎದ್ದು ಅದೇ ಒದ್ದೆ ಬಟ್ಟೆಯಲ್ಲಿ ದೇವಸ್ಥಾನ ಸುತ್ತ 3 ಸುತ್ತು ಪ್ರದಕ್ಷಿಣೆ ಹಾಕೊಂಡು ಬಾಮ. ಆನಂತರ ಮಹಾಮಂಗಳಾರತಿ ಮಾಡಿ ಪ್ರಸಾದನ ಸೇವನೆ ಮಾಡ್ಬೋದು. ಸರಿ ಅರ್ಚಕ್ರೆ. ಅರ್ಚಕ್ರೆ, ಗಂಗೆಗೆ ಈ ತರ ಎಲ್ಲ ವ್ರತ ಮಾಡಿ ಅಭ್ಯಾಸ ಇಲ್ಲ. ಆಮೇಲೆ ಚಳಿ ಬೇರೆ, ಅವಳಿಗೆ ಕಲ್ಯಾಣಿಲ್ ಮುಳುಗೋದಕ್ಕೆ ಕಷ್ಟ ಆಗತ್ತೆ. ವ್ರತ ಮಾಡಿ ಗೊತ್ತಿಲ್ಲ ಅಂತ ಸುಮ್ನಿದ್ರೆ ಕಲ್ತ್ಕೊಳ್ಳೋದ್ ಯಾವಾಗ ಇವಳು? ಏನ್ ಮಾಡಕ್ ಆಗದೇ ಇರೋಂತ ವ್ರತ ಏನಲ್ಲ ಇದು. ಹಾಗಲ್ಲ, ಅದು ಹಾಗಂದ್ರೆ ಹೇಗಮ್ಮ? ಪೂಜೆ ಅಂದ್ಮೇಲೆ ಇದೆಲ್ಲ ಶಾಸ್ತ್ರಗಳನ್ನ ಮಾಡ್ಲೇಬೇಕು. ಮಾಡ್ಲಿಲ್ಲ ಅಂದ್ರೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗೋದಿಲ್ಲ. ಅಕ್ಕ, ನಾನು ಈ ವ್ರತ ಮಾಡಕ್ ಒಪ್ಕೊಂಡಿದ್ದೀನಲ್ಲ, ನನಗೇನ್ ಕಷ್ಟ ಆಗಲ್ಲ ಕಣೆ. ನಾನು ಆರಾಮಾಗಿದ್ದೀನಿ. ನೀನ್ ಯಾಕೆ ಇಷ್ಟೊಂದು ಹೆದರ್ಕೋತಿದ್ಯಾ ಹೇಳು? ಗಂಗೆಗೆ ಹುಷಾರಿಲ್ಲ, ನಿಲ್ಲೋಕ್ಕೂ ಶಕ್ತಿ ಇಲ್ಲ. ಹೀಗಿರ್ಬೇಕಾದ್ರೆ ಅವಳು ಕಲ್ಯಾಣಿಲ್ ಮುಳುಗಿ ಒದ್ದೆ ಬಟ್ಟೆಲಿ 3 ಪ್ರದಕ್ಷಿಣೆ ಹಾಕ್ಬೇಕು. ಹೇಗ್ ಹಾಕ್ತಾಳೆ? ಗೌರಿ ಅವರೇ, ನೀವ್ ಏನ್ ಯೋಚಿಸ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ಆಕ್ಚುಲಿ ಗಂಗೆ ಇದೆಲ್ಲ ಮಾಡೋದು ನನಗೂ ಇಷ್ಟ ಇಲ್ಲ. ಅವಳ ಹೆಲ್ತ್ ಬೇರೆ ಸರಿ ಇಲ್ಲ.